ಮೊನ್ನೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತಾಡೋಕ್ಕೆ ಬಿಡಲಿಲ್ಲ ಓಂ ಬಿರ್ಲಾ ಅವರು, ಸಭಾಧ್ಯಕ್ಷರು ಮೈಕ್ ಆಫ್ ಮಾಡಿದರು ಅಂತ ಒಂದು ಸುದ್ದಿ ಬಂದಿತ್ತು. ಏನು ಕತೆ ಅದು? ನಿಜಾನ ರಾಹುಲ್ ಗಾಂಧಿ ಅವರಿಗೆ ಮಾತಾಡೋದಕ್ಕೆ ಬಿಡಲಿಲ್ವಾ? ಹಂಗಾಗತ್ತಾ? ಕಾನೂನುಗಳಿರುತ್ತಲ್ಲ. ಈಗ ಒಂದು ಶಿವನ ಫೋಟೋವನ್ನು ತೋರಿಸಬಾರ್ದು ಅಂತೇಳಿ ಓಂ ಬಿರ್ಲಾ ಅವರು ಹೇಳುವುದಕ್ಕೆ ಕಾನೂನಿನ ಅಂದರೆ ಪ್ರತಿಯನ್ನು ತೋರಿಸಿದ್ರು, ಯಾವ ರೀತಿ ಕಟ್ಟಳೆ ನಡೆಯುತ್ತೆ ಅಂಥೇಳಿ ಲೋಕಸಭೆಯಲ್ಲಿ. ಹಾಗೂ ಇದಕ್ಕೂ ಇರಬೇಕಲ್ಲ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸದನದಲ್ಲಿ ಮಾತನಾಡುವಾಗ ಮೈಕ್ ಆಫ್ ಆಗಿದೆ ಅಂತ ಕಾಂಗ್ರೆಸ್ ಆಗಾಗ್ಗೆ ಆರೋಪಿಸ್ತಾ ಇತ್ತು. ದೊಡ್ಡ ಸುದ್ದಿ ಆಗಿದೆ. ಕಾಂಗ್ರೆಸ್ ಪರವಾಗಿದ್ದವರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ, ನೋಡಿ ಬಿಡಲಿಲ್ಲ ಅವರು ಅಂತೇಳಿ. ಅದಕ್ಕೆ ಇಂದು ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ. ಸದಸ್ಯರ ಮೈಕ್ಗಳನ್ನು ಆಫ್ ಮಾಡಲು ಸಭಾಧ್ಯಕ್ಷರ ಬಳಿ ಯಾವುದೇ ಸ್ವಿಚ್ ಆಗಲಿ ರಿಮೋಟ್ ಕಂಟ್ರೋಲ್ ಆಗಲಿ ಇಲ್ಲ ಅಂತ ಅವ್ರು ಹೇಳಿದರು. ಯಾರು ಮಾಡಿದರು? ಆಫ್ ಆಗಿದ್ದು ನಿಜ. ಯಾರು ಮಾಡಿದರು? ಬನ್ನಿ, ಇದರ ಬಗ್ಗೆ ನಿಮಗೊಂದು ಸಮಗ್ರ ಮಾಹಿತಿ ಕೊಡ್ತೇನೆ. ನೋಡಿ, ಇಲ್ಲಿ ಮಧ್ಯದಲ್ಲಿ ಕೂತಿದ್ದಾರಲ್ಲ ಇವರು ಸೌಂಡ್ ಇಂಜಿನಿಯರ್. ಈ ಮಧ್ಯದಲ್ಲಿ ಈ ರೆಡ್ ಪಿಂಕ್ ಕಲರ್ ಇವರು ಸೌಂಡ್ ಇಂಜಿನಿಯರ್. ಇವರೇ ಸೌಂಡನ್ನು ಹೆಚ್ಚು ಮಾಡೋದು ಮತ್ತು ಕಡಿಮೆ ಮಾಡೋದು. ಸಂಸತ್ತಿನಲ್ಲಿ ಕೂಡ ಇದೇ ರೀತಿ ಕೆಲಸ ಮಾಡ್ತಾರೆ. ನಿಮ್ಗೆ ಕಾಣಲ್ಲ ಅದು. ಸಂಸತ್ತಿನ ಕಂಟ್ರೋಲ್ ರೂಮ್ನಲ್ಲಿ ಒಂದು ಟೀಮ್ ಇರುತ್ತೆ. ನೀವು ವಿಧಾನಸೌಧಕ್ಕೆ ಬಂದರೆ ಅಲ್ಲೂ ಇದೆ. ಇದು ನಿಮ್ಗೆ ಕಾಣಲ್ಲ. ಇವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಕಂಟ್ರೋಲ್ ರೂಮ್ನಲ್ಲಿ ಓರ್ವ ಸೌಂಡ್ ಇಂಜಿನಿಯರ್, ಈ ಪಿಂಕ್ ಒಂದು ಟಾಪಲ್ಲಿ ಇದ್ದಾರಲ್ಲ ಅವರೇ, ಆ ಥರ ಇರ್ತಾರೆ. ಟಿ ವಿಗಳಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಅವ್ರು ನೋಡ್ತಾರೆ. ಎಷ್ಟು ಕ್ಯಾಮರಾಗಳಿರುತ್ತೋ ಅಷ್ಟು ಟಿ ವಿ ಇರುತ್ತೆ. ಎಷ್ಟು ಕ್ಯಾಮರಾಗಳಿರುತ್ತೋ ರಾಹುಲ್ ಗಾಂಧಿಗೆ ಒಂದು ಕ್ಯಾಮ್ರಾ ಫೋಕಸ್ ಮಾಡುತ್ತೆ. ಆಮೇಲೆ ಅಲ್ಲಿ ಅಮಿತ್ ಶಾ ಮಾತಾಡ್ತಿದ್ದಾರೆ, ಮಾತಾಡುವಾಗ ಒಬ್ಬರನ್ನು ಫೋಕಸ್ ಮಾಡುತ್ತೆ. ನರೇಂದ್ರ ಮೋದಿ ಅವರ ಮೇಲೆ ಒಂದು ಫೋಕಸ್ ಮಾಡುತ್ತೆ ಮತ್ತು ಇಡೀ ಸದನದ ಮೇಲೆ ಒಂದು ಫೋಕಸ್ ಮಾಡುತ್ತೆ. 4ರಿಂದ 5 ಇರ್ಬೋದು. ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಿ ಇವರಿಬ್ಬರನ್ನ ಮೇಯ್ನ್ ಆಗಿ ಫೋಕಸ್ ಮಾಡುತ್ತೆ. 3ನೇ ವ್ಯಕ್ತಿ ಯಾರಾದರೂ ಮಾತಾಡುವಾಗ ಅಲ್ಲಿ ನೋಡಿ ಅಮಿತ್ ಶಾ ಕಾಣ್ತಿದ್ದಾರಲ್ಲ, ಅಲ್ಲೊಂದು ಫೋಕಸ್ ಮಾಡುತ್ತೆ ಮತ್ತು ಇಡೀ ಲೋಕಸಭೆಯನ್ನು ಫೋಕಸ್ ಮಾಡುತ್ತೆ. ಈ ಸೌಂಡ್ ಇಂಜಿನಿಯರ್ ಸೌಂಡ್ ಆಫ್ ಮತ್ತು ಆನ್ ಮಾಡ್ತಾರೆ. ಲೋಕಸಭೆ ಸ್ಪೀಕರ್ ಸೌಂಡ್ ಹೆಚ್ಚು ಮಾಡೋದಿಲ್ಲ. ಮತ್ತು ಆಫ್ ಮಾಡಿದ್ದು ಯಾರು? ಆ ಪ್ರಶ್ನೆಗೆ ಬನ್ನಿ ಶೆಟ್ರೆ ಅಂತ ನೀವು ಕೇಳ್ಬೋದು. ಪ್ರತಿ ಸಂಸದನ ಮುಂದೆ ಒಂದೊಂದು ಮೈಕ್ ಇರುತ್ತೆ. ಸೌಂಡ್ ಇಂಜಿನಿಯರ್ ಆ ಮೈಕ್ ಆನ್ ಆಫ್ ಮಾಡ್ತಾರೆ. ನನ್ನ ಮುಂದೆ ಒಂದು ಮೈಕ್ ಇದ್ದರೆ ಆನ್ ಆಫ್ ಮಾಡೋದು ಸೌಂಡ್ ಇಂಜಿನಿಯರ್. ಆಮೇಲೆ ಮನಸ್ಸಿಗೆ ಬಂದಾಗ ಸೌಂಡ್ ಇಂಜಿನಿಯರ್ ಆನ್ ಆಫ್ ಮಾಡೋಕ್ಕೆ ಬರಲ್ಲ. ಇವ್ರು ಬೇಡ ಅವ್ರು ಬೇಡ ಹಂಗೆಲ್ಲ ಬರಲ್ಲ. ಅದಕ್ಕೊಂದು ಕಾನೂನಿದೆ. ಆ ಮೈಕ್ ಆನ್ ಆಫ್ ಮಾಡೋದಕ್ಕೊಂದು ನಿಯಮ ಇದೆ. ಶೂನ್ಯ ವೇಳೆ ಅಂತಿರುತ್ತೆ. ಶೂನ್ಯ ವೇಳೆ, ಈಗ ಪ್ರಶ್ನೋತ್ತರ, ಆಮೇಲೆ 68ರಲ್ಲಿ ಮಾತು, ಒಂದು ವಿಚಾರದ ಬಗ್ಗೆ ಚರ್ಚೆ, ಹಾಗೆಯೇ ಶೂನ್ಯ ವೇಳೆ. ಶೂನ್ಯ ವೇಳೆ ಅಂತಂದರೆ ಫ್ರೀ ಟೈಮ್. ಆ ಟೈಮಲ್ಲಿ ಯಾವುದೇ ಒಂದು ವಿಚಾರವನ್ನು ಎತ್ತಬಹುದು. ಆದರೆ ನೀವು ಅರ್ಧ ಗಂಟೆ 1 ಗಂಟೆ ಕುಯ್ಯೋಂಗಿಲ್ಲ ಅಲ್ಲಿ ಕಾನೂನು ಪ್ರಕಾರ. ಶೂನ್ಯ ವೇಳೆಯಲ್ಲಿ ಒಬ್ಬ ಸಂಸದ ಕೇವಲ 3 ನಿಮಿಷ ಮಾತ್ರ ಮಾತಾಡಬಹುದು. 3 ನಿಮಿಷ ಮಾತ್ರ. ಅದು ಇವ್ರಿಗೆ ಹೇಳಿರ್ತಾರೆ. ಮೊದಲೇನಾಗ್ತಿತ್ತು, ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಹಾಗಾಗಿ ಒಂದು ನಿಯಮ ತಂದಿರ್ತಾರೆ. 3 ನಿಮಿಷ ಆದ ತಕ್ಷಣ ನಿಮ್ಮ ಮೈಕ್ ಆಫ್ ಆಗುತ್ತೆ. ಸಮಯ ಮುಗೀತಾ ಇದ್ದ ಹಾಗೆ ಮೈಕ್ ಆಫ್ ಆಗುತ್ತೆ. 3 ನಿಮಿಷ ಆದ ತಕ್ಷಣ ಯಾರೇ ಮಾತಾಡಲಿ 3 ನಿಮಿಷ ಆದ ತಕ್ಷಣ ಆಫ್ ಆಗುತ್ತೆ. ಆಗ ಸಭಾಧ್ಯಕ್ಷರು ಹೇಳ್ತಾರೆ, ಇದು ರೆಕಾರ್ಡ್ಗೆ ಹೋಗೋದಿಲ್ಲ. ರೆಕಾರ್ಡ್ ಪೇ ನೈ ಜಾಯೇಗ. ಇದು ಕನ್ನಡದಲ್ಲಿ ಕಡತಕ್ಕೆ ಹೋಗೋದಿಲ್ಲ. ಇದು ಕಡತಕ್ಕೆ ಹಾಕ್ಬೇಡ್ರಿ, ಹಾಕ್ಬೇಡಿ ಅಂತಾರೆ. ಅಸಂಸದೀಯ ಪದ ಬಳಕೆ ಮಾಡಿದರೆ ಹೂ ಅಂತಂದರೆ ಅಸಂಸದೀಯ ಪದ, ಅನ್ಪಾರ್ಲಿಮೆಂಟರಿ, ಅಲ್ಲಿ ಬಳಸೋಂಗಿಲ್ಲ. ಅಲ್ಲಿ ಅದು ಒಂದು ವೇಳೆ ಬಳಸಿದ್ರು ಕೂಡ ಅದನ್ನು ಒಳಗೆ ಹಾಕೋದಿಲ್ಲ. ಅದನ್ನು ಆಗ ಸಂಸದರ ಮೈಕ್ ಆಫ್ ಮಾಡಲಾಗುತ್ತೆ. 3 ನಿಮಿಷ ಆದ ತಕ್ಷಣ ಮೈಕ್ ಆಫ್ ಮಾಡಲಾಗುತ್ತೆ. ಆಮೇಲೆ ಆನ್ ಹೆಂಗೆ ಮಾಡೋದು? ಸ್ಪೀಕರ್ ರಾಹುಲ್ ಗಾಂಧೀಜಿ ಅಂದ ತಕ್ಷಣ ಆನ್ ಆಗುತ್ತೆ, ಅಥವಾ ಅಮಿತ್ ಶಾ ಜಿ ಅಂದ ತಕ್ಷಣ ಅವ್ರದ್ದು ಮೈಕ್ ಆನ್ ಆಗುತ್ತೆ. ಸ್ಪೀಕರ್ ಯಾರ ಹೆಸರು ಹೇಳ್ತಾರೋ ಅವರ ಮೈಕ್ ಆನ್ ಆಗುತ್ತೆ. ಮಾಡೋದು ಯಾರು? ಸೌಂಡ್ ಇಂಜಿನಿಯರ್. ನಿಮಗೆಲ್ಲೂ ಅವರು ಕಾಣಲ್ಲ. ಓಂ ಬಿರ್ಲಾ ಅಲ್ಲ, ಅವರ ಕೈಯಲ್ಲಿ ಯಾವುದೇ ಸ್ವಿಚ್ ಇರೋದಿಲ್ಲ. ಹಾಗಾಗಿ ಮೊನ್ನೆ 0 ಅವರಲ್ಲಿ ಶೂನ್ಯ ವೇಳೆಯಲ್ಲಿ ನಡೆದಂಥ ಆ ಹೇಳಿಕೆ ಅಥವಾ ಅವರು ಮಾತನಾಡಿದ್ದು 3 ನಿಮಿಷ. ಅದನ್ನು ಇವತ್ತು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಓಂ ಬಿರ್ಲಾ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ
ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.